ಸಿ ನಮ್ಮ ರಾಜ್ಯಕ್ಕೆ ಸೇವೆ ಮಾಡಿದಂಥ ಎಲ್ಲ ಹಿರಿಯ ನಾಯಕರು, ತಾಯಿ ಭುವನೇಶ್ವರಿ ನಮ್ಮ ನಾಡಿನ ದೇವತೆ ಭುವನೇಶ್ವರಿ, ಕನ್ನಡ ನಾಡಿಗೆ ಚಾಮುಂಡಿ ಅದು ನಮ್ಮ ನಾಡಿನ ಅದೊಂದು ದೇವತೆ. ಇವತ್ತು ಅವ್ರಿಗೆ ಗೌರವನ ಸಲ್ಲಿಸುವಂಥದ್ದು. ನಿನ್ನೆ ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ಬಸವಣ್ಣವರು, ಕೆಂಪೇಗೌಡರೆಲ್ಲ ನೆನ್ನೆ ಮಾಡಿದೆ. ಗಾಂಧೀಜಿಯವರು ನೆನ್ನೆ ಮಾಡಿದೆ. ಇವತ್ತು ವಾಲ್ಮೀಕಿಯವರು, ನಮ್ಮ ತಾಯಿ ಭುವನೇಶ್ವರಿ, ಕನಕದಾಸರು, ಕೆಂಗಲ್ ಹನುಮಂತಯ್ಯನವರು, ವಿಧಾನಸಭೆ ಕಟ್ಟು ಮೊದಲನೇ ಮುಖ್ಯಮಂತ್ರಿ ಎನ್.ಟಿ.ಅವರು, ಬಾಬು ಜಗಜೀವನ್ ರಾಮ್ರವರು, ಹೀಗೆ ಎಲ್ಲರೂ ಕೂಡ ಪ್ರತಿಮೆಗಳಿಗೆ ಗೌರವ ಸಲ್ಲಿಸುವಂಥ ಕೆಲಸ ನಾಡಿನ ಪರವಾಗಿ, ಸರ್ಕಾರದ ಪರವಾಗಿ ಇವತ್ತು ಜವಾಬ್ದಾರಿಯನ್ನು ಇವತ್ತಿಂದ ನನ್ನ ಕೆಲಸವನ್ನು ನಿರ್ವಹಿಸಿದ್ದೇನೆ. ಸೊ ಅದಕ್ಕೆ ಇವರೆಲ್ಲ ಭಾಳ ಮಾನ್ಯರು, ವಿಜಿಲಿಂಗ್ ಆಫೀಸರ್ ಕೂಡ ಇವೆಲ್ಲ ಮಾನ್ಯರು ನಮ್ಮ ರಾಜ್ಯಕ್ಕೆ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಲ್ಲ ಇವತ್ತು. ಮಿಕ್ಕಿದ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾರೆ ಸರ್. ನಾಳೆ ರಾಹುಲ್ ಗಾಂಧಿ ಅವರು, ವೀರಪ್ಪ ಮೊಯ್ಲಿಯವರು ಮತ್ತು ಸದಾನಂದ ಗೌಡರು, ಕುಮಾರಸ್ವಾಮಿ ಬಂದಮೇಲೆ ಕುಮಾರಸ್ವಾಮಿ ಅವರು ಭೇಟಿ ಮಾಡ್ತೇನೆ, ಜಗದೀಶ್ ಶೆಟ್ಟರ್ ಭೇಟಿ ಮಾಡ್ತೇನೆ, ಬೊಮ್ಮಾಯಿ ಅವರು ಭೇಟಿ ಮಾಡ್ತೇನೆ. ಎಲ್ಲ ಇರೋರೆಲ್ಲ ಕೂಡ ಭೇಟಿ ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಅವರ ಅನುಭವಗಳು ಈಗ ಬೇಕಾಗಿದೆ. ಸೊ ಅದನ್ನು ಆ ಡ್ಯೂಟಿನ ನಾನು ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಎಲ್ಲ ಅಧಿಕಾರಿಗಳಿಗೆ ಏನು ನನ್ನ ಸರ್ಕಾರದ ಚಿಂತನೆ ಇದೆ, ನಿನ್ನೆ ರಾತ್ರಿ ಏನು ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊಂಡಿದ್ದೀವಿ, ಅವೆಲ್ಲ ಏನು ಇಂಪ್ಲಿಮೆಂಟ್ ಮಾಡಬೇಕು ಅದೆಲ್ಲ ಕೂಡ ನಾವೆಲ್ಲ ತಿಳಿಸಿದ್ದೇವೆ. ಆ ಕೆಲಸ ಮಾಡ್ತೀವಿ. ಸರ್, ನಾಳೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ನಾಳೆ ರಾಹುಲ್ ಗಾಂಧಿ ಅವರು ನಮ್ಮ AICC ಅಧ್ಯಕ್ಷರು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ರಾಜ್ಯಸಭೆಗೆ. ಅದಕ್ಕೆ ಅವರಿಗೆ ನಾಮಿನೇಷನ್ ಸಂದರ್ಭದಲ್ಲಿ ನಾನು, ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರು, ನಾವೆಲ್ಲ ಕೂಡ ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ನಾವೆಲ್ಲ ಪಾಲ್ಗೊಳ್ತೇವೆ. ಮತ್ತು ನೂತನವಾಗಿ ಆಯ್ಕೆಯಾಗಿರುವಂಥ ಅಧ್ಯಕ್ಷರು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ. ಖಾತೆ ಹಂಚಿಕೆ ಪಟ್ಟಿ ಯಾವಾಗ ಆಗಿದೆಯಲ್ಲ ಅಂತ ಅದು ಹೋಗಿದೆ. ಪಟ್ಟಿ ಎಲ್ಲ ಸೈನ್ ಮಾಡಿ ವರಿಷ್ಠ ಏನು ಹೇಳಿದ್ದಾರೆ ಅದನ್ನು ಮಾಡಿದ್ದೇವೆ. ಸರ್, ಈಗ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಏನಾದರೂ ಸಲಹೆ ಕೊಟ್ಟರೆ ಸರ್, ನಿಮ್ಮನ್ನ ಭೇಟಿ ಆಗಿದ್ರು, ಯಾವ ರೀತಿ ಹೆಂಗೆ ಏನಂತ? ಇನ್ನ ಟೈಮ್ ಇದೆ, ಒಂದೇ ದಿನ ಕೊಡೋಕ್ಕಾಗ್ತದಾ? ಇಲ್ಲ ಸರ್, ಅವರು ನಮ್ಕಿನ್ನ ದೊಡ್ಡ ಅನುಭವ ಇರೋರು. 4 ಬಾರಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ದವರು, ರಾಜ್ಯಸಭೆಯಲ್ಲಿ 26 ವರ್ಷ. ಈಗ ಒಂದು 6 ವರ್ಷ MLC ಆಗಿದ್ರು. ನಾಳೆ ಒಂದು ಹೊಸ ಅರ್ಜಿ ಆಗ್ತಾಯಿದೆ. ಅವ್ರಿಗೆ ಅನೇಕ ರಾಜ್ಯಗಳಲ್ಲಿ ಸಂಘಟನೆ ಮಾಡಿ ಅಪಾರವಾದಂಥ ಅನುಭವ ಇದೆ. ಸೊ ಅನುಭವ ಇರೋಂಥವ್ರು. ಸೊ ಅವ್ರಿಗೆ ಖಂಡಿತ ಅವ್ರಿಗೆಲ್ಲ ಥರದ ಪಕ್ಷದ ದೃಷ್ಟಿಯಿಂದ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ. ಸರ್, ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ಬಿಜೆಪಿ ಅವರು ಸ್ವಲ್ಪ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರೇ ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ. ಫಸ್ಟು 30 ಸತಿ ನಾವು ಮಾಡಿದಾಗ ಫಸ್ಟ್ ಏನು ಕೊಟ್ಟಿದ್ವಾ? ಅವು ಏನು ಕೊಟ್ಟಿರಲಿಲ್ಲ. ಮುಂದಕ್ಕೆ ಮಾಡಿದಾಗ ಖಂಡಿತ ಪ್ರಮಾಣ ವಚನ ಆದ ಬೆನ್ನಲ್ಲೇ ನೀವು ಒಂದು 3 ಘೋಷಣೆ 4 ಘೋಷಣೆ ಮಾಡಿದ್ದೀರಿ. ಬಿಜೆಪಿ ಹೇಳ್ತಾ ಇರೋದು ಅದೇ ಸಿನಿಮಾಗೆ ಹೊಸ ಪೋಸ್ಟ್ ಬಿಟ್ಟಿದ್ದಾರೆ. ಭಾಳ ಸಂತೋಷ. ಅವ್ರು ಒಳ್ಳೇದಾಗಲಿ. ಸರ್, ವಿಧಾನ ಪರಿಷತ್ 5ನೇ ಅಭ್ಯರ್ಥಿ ಆಗ್ತದೆ ಸರ್. 5ನೇ ಅಭ್ಯರ್ಥಿನೂ ಹಾಕ್ತೀವಿ. 5 ಕ್ಯಾಂಡಿಡೇಟ್ಸ್ ನಾವು ಫೀಲ್ಡ್ ಮಾಡ್ತಾ ಇದ್ದೀವಿ. 4 ಅನೌನ್ಸ್ ಮಾಡ್ತೀವಿ. ನಾಳೆ ಒಂದು ಅನೌನ್ಸ್ ಮಾಡ್ತೀವಿ. ಸರ್, ನಂಬರು ಓಟು ನೋಡೋಣ. ನಂಬರು ಗೆಲ್ತೀವಿ ಅಂತಲೇ ಹಾಕಿದ್ದೀವಿ. JDS ಹಾಕಲ್ಲ ಅಂತ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ನಾವಂತೂ ಹಾಕ್ತಾ ಇದ್ದೀವಿ. 5 ಮೆಂಬರ್ಸು ಕೂಡ ನಾವು ಹಾಕ್ತಾ ಇದ್ದೀವಿ. ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. Today I started my working, a new day. So I had to pay tributes from yesterday, Mahatma Gandhiji to Kempegowda, Basavana, and all the Dr. Babasaheb Ambedkar statues, including Kengal Hanumanthayya, Babu Jagjeevan Ram, and all the former Chief Minister, Kankadas, Valmiki ji, and all of them. I had to pay my respect to all of them and all the former Chief Minister. The statue is there here. I have paid my respects. Today in the meeting, first meeting, I have just discussed with my bureaucrats
and given my talk to him, whatever the message the government is looking forward. It's a government with a governance and a transparent government with honesty and integrity, without any corruption. Corruption means putting the caste. Someone try to influence on the caste basis, speaking on caste basis, without on merit. We will try to take decisions on the merit. I have advised them, if any minister or any bureaucrat try to work out of the law, we will not permit. So every system, every decision has to take within the parameters of the law. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.